ಬಾಲಿವುಡ್ನ ಖ್ಯಾತ ನಟಿ ಕತ್ರಿನಾ ಕೈಫ್ ಮತ್ತು ಖ್ಯಾತ ನಟ ವಿಕ್ಕಿ ಕೌಶಲ್ 3 ವರ್ಷಗಳ ಹಿಂದೆ ಮದುವೆಯಾಗಿದ್ರು. ಇದೀಗ ಕತ್ರಿನಾ ಕೈಫ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡಿದ್ದು ಸರ್ಪ ಸಂಸ್ಕಾರ ವಿಧಿವಿಧಾನಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಮಂಗಳವಾರ ಕೆಲವು ವಿಧಿವಿಧಾನಗಳು ನಡೆದಿದ್ದು ಬುಧವಾರ ಸರ್ಪ ಸಂಸ್ಕಾರ ಕಾರ್ಯ ನಡೆಯಲಿದೆ. ಈ ನಡುವೆ ಕತ್ರಿನಾ ಕೈಫ್ ಅವರು ಯಾವ ಉದ್ದೇಶದಿಂದ ಸರ್ಪ ಸಂಸ್ಕಾರ ನಡೆಸ್ತಾ ಇದ್ದಾರೆ ಎಂಬ ಬಗ್ಗೆ ಸುಬ್ರಹ್ಮಣ್ಯದಲ್ಲಿ ಚರ್ಚೆ ನಡೀತಾ ಇದೆ. ಸಂತಾನ ಭಾಗ್ಯಕ್ಕಾಗಿ ಕತ್ರಿನಾ ಕೈಫ್ ಅವರು ಸರ್ಪ ಸಂಸ್ಕಾರ ನಡೆಸಲು ಸುಬ್ರಹ್ಮಣ್ಯಕ್ಕೆ ಆಗಮಿಸಿದ್ದಾರೆ ಎನ್ನಲಾಗ್ತಿದೆ. ಕತ್ರಿನಾ ಕೈಫ್, ವಿಕ್ಕಿ ಕೌಶಲ್ ಬಾಲಿವುಡ್ನ ಮೋಸ್ಟ್ ಬ್ಯೂಟಿಫುಲ್ ಕಪಲ್ ಎಂದೇ ಖ್ಯಾತರಾಗಿದ್ದಾರೆ. ಈ ಸ್ಟಾರ್ ಜೋಡಿ ಪ್ರೀತಿಸಿ ಮದುವೆಯಾಗಿ 3 ವರ್ಷಗಳೇ ಕಳೆದಿವೆ. ಡಿಸೆಂಬರ್ 9, 2021ರಲ್ಲಿ ಕತ್ರಿನಾ ಕೈಫ್ ಮತ್ತು ವಿಕ್ಕಿ ಕೌಶಲ್ ಮದುವೆ ನಡೆದಿತ್ತು. ಈ ಹಿಂದೆ ಕೆಲವು ಬಾರಿ ಕತ್ರಿನಾ ಕೈಫ್ ಗರ್ಭಿಣಿ ಎಂಬ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಕಟವಾಗಿತ್ತಾದ್ರೂ ಆ ಬಳಿಕ ಇದು ಕೇವಲ ಗಾಸಿಪ್ ಆಗಿ ಟುಸ್ ಆಗಿತ್ತು. ಇದೀಗ ಕತ್ರಿನಾ ಕೈಫ್ ಅವರು ಮುಂಬೈಯಿಂದ ಸುಬ್ರಹ್ಮಣ್ಯಕ್ಕೆ ಆಗಮಿಸಿರುವುದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಕತ್ರಿನಾ ಕೈಫ್ ಸೋಮವಾರ ರಾತ್ರಿಯೇ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಮುಖಕ್ಕೆ ಮಾಸ್ಕ್ ಹಾಕಿ ತಲೆಗೆ ದುಪ್ಪಟ್ಟ ಹಾಕಿದ್ದ ಕತ್ರಿನಾ ಕೈಫ್ ದೇವರ ದರ್ಶನ ಪಡೆದಿದ್ದಾರೆ. ತಮ್ಮ ಮುಖ ಕ್ಯಾಮೆರಾದಲ್ಲಿ ದಾಖಲಾಗದಂತೆ ಎಚ್ಚರ ವಹಿಸುತ್ತಿದ್ದಾರೆ. ವಿಐಪಿ ಊಟದ ಹಾಲ್ನಲ್ಲಿ ಕತ್ರಿನಾ ಕೈಫ್ ಕುಟುಂಬ ದೇವರ ಪ್ರಸಾದವನ್ನ ಸ್ವೀಕರಿಸಿದೆ. ಶ್ರೀ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ನಡೆಸಿ ನಾಗದೋಷ ಪರಿಹಾರ ಮಾಡಿಕೊಂಡ್ರೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಎಂಬುದು ನಂಬಿಕೆ. ಮಕ್ಕಳ ಭಾಗ್ಯಕ್ಕಾಗಿ ಪ್ರಾರ್ಥಿಸುವ 9 ದೋಷ ಪರಿಹಾರದಲ್ಲಿ ನಾಗದೋಷ ಪ್ರಮುಖವಾಗಿದೆ. ನಾಗದೋಷದ ಬಗ್ಗೆ ಕತ್ರಿನಾ ಕೈಫ್ಗೆ ಜ್ಯೋತಿಷ್ಯರೊಬ್ಬರು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕತ್ರಿನಾ ಕೈಫ್ ಕುಕ್ಕೆ ಶ್ರೀ ಕ್ಷೇತ್ರಕ್ಕೆ ಸರ್ಪ ಸಂಸ್ಕಾರದಲ್ಲಿ ಭಾಗಿಯಾಗುತ್ತಿದ್ದಾರೆ ಎನ್ನಲಾಗಿದೆ. ಇನ್ನು ಖ್ಯಾತ ಕ್ರಿಕೆಟಿಗ ರವಿಶಾಸ್ತ್ರಿ ಈ ಹಿಂದೆ ಸಂತಾನ ಭಾಗ್ಯಕ್ಕಾಗಿ ಸುಬ್ರಹ್ಮಣ್ಯಕ್ಕೆ ಬಂದು ಸರ್ಪ ಸಂಸ್ಕಾರ ನಡೆಸಿದ್ರು. ಆ ಬಳಿಕ ಅವರಿಗೆ ಮಕ್ಕಳ ಭಾಗ್ಯ ಕೂಡ ಪ್ರಾಪ್ತಿಯಾಗಿತ್ತು. ಸಚಿನ್ ತೆಂಡೂಲ್ಕರ್ ಕೂಡ ಇಲ್ಲಿ ಕ್ರಿಕೆಟ್ ಬದುಕಿನ ಏಳಿಗೆಗಾಗಿ ಸರ್ಪ ಸಂಸ್ಕಾರ ನಡೆಸಿದ್ರು. ಅಂದಹಾಗೆ ಕತ್ರಿನಾ ಕೈಫ್ ಅವರ ತಾಯಿ ಕ್ರಿಶ್ಚಿಯನ್, ತಂದೆ ಮುಸ್ಲಿಂ, ಮದುವೆ ಆಗಿರುವುದು ಹಿಂದೂ ಆದ ವಿಕ್ಕಿ ಕೌಶಲ್ ಅವರನ್ನ. ಕತ್ರಿನಾ ಅವರು ದರ್ಗಾ, ಚರ್ಚ್ ಮತ್ತು ದೇವಾಲಯಗಳಿಗೆ ಆಗಾಗ ಭೇಟಿ ನೀಡುತ್ತಿರುತ್ತಾರೆ.